ಮಗ ಸೈಲೆಂಟ್ ಆಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ನಾನು ಅಂದ್ರೆ ಜಾಸ್ತಿ ಜಾಟ್ರಿ ಪೌಡರ್ ಯೂಸ್ ಮಾಡ್ತೀನಲ್ವಾ, ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಇದೆ ಆರ್ಗ್ಯಾನಿಕ್ ಮಂಡ್ಯ ಅಂತ. ಇದು ಸುಮಾರು ಬ್ರಾಂಚಸ್ ಇದೆ, ಬೇಕಂದ್ರೆ ನೀವು ತಗೋಬಹುದು. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಇದೊಂದು ಬಿಟ್ರೆ ಇವಾಗ ಶುಗರ್ ಕಮ್ಮಿ ಮಾಡಿದಾಗಿಂದ ಈ ಬೆಲ್ಲದ್ದು ಯೂಸ್ ಮಾಡ್ತೀನಿ. ಇದು ಪೌಡರು, ಅದು ಈ ತರ ಇರತ್ತೆ. ಪ್ರೈಸ್ ಎಷ್ಟು ಅಂತಂದ್ರೆ ಎಷ್ಟು ಗೊತ್ತಾ, 1 kgಗೆ 180 ರೂಪಾಯಿ. ಸ್ವಲ್ಪ ಕಡಿಮೆ ಮಕ್ಳಿಗೆ ಅದೇ ಎಲ್ಲ ಬೇಕಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಇದು ಬೆಲ್ಲನೂ ತರಿಸಿದ್ದೀನಿ. ಲಾಸ್ಟ್ ಟೈಮು ಹೊರಗಡೆ ಬೆಲ್ಲ ತಗೊಂಡ್ಬಂದಿದ್ರು, ಬೆಳ್ಳಗಿದೆ ಅಂತಂದ್ರೆ ಅದು ತುರಿದು ಪೌಡರ್ ಮಾಡಿದ್ರೆ ಸಕ್ಕರೆ ಅದು ಇಟ್ಟರೆ ಬೇರೆ ಏನು ವ್ಯತ್ಯಾಸನೇ ಗೊತ್ತಾಗಲ್ಲ, ಅಷ್ಟು ವೈಟ್ಗಿತ್ತು. ಅದು ಬೆಲ್ಲ ಥರ ಅಂಟ್ಕೊಂತಾನೂ ಇರಲಿಲ್ಲ. ಅದಕ್ಕೆ ನಾನು ಈ ಸರಿ ತರಿಸ್ತಿದ್ದೀನಿ ಬೆಲ್ಲನ. ಅದನ್ನು ಮಂಡ್ಯ ಆರ್ಗ್ಯಾನಿಕಲ್ಲೇ ತರಿಸಿದೆ. ಅವತ್ತು ಏನಂದರೆ ಎಮರ್ಜೆನ್ಸಿಗೆ ಅಂತ ಹೇಳಿ ಇಲ್ಲೇ ಮನೆ ಹತ್ರ ತೊಗೊಂಡು ಬಂದಿದ್ದು, ಅದು ಹಂಗಾಗ್ಬಿಟ್ಟಿತ್ತು. ಈಗ ಏನಾದರೂ ಒಂಚೂರು ಸ್ವೀಟ್ ಮಾಡ್ತಾ ಇರ್ತೀನಲ್ಲ, ಅವಾಗೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿ ಇಟ್ಕೊಂಡು ಬಿಟ್ಟಿರ್ತೀನಿ. ಈ ಥರ ಗ್ಲಾಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇವತ್ತು ಒಂದು ಸ್ಪೆಷಲ್ಲಾಗಿ ಏನೋ ನಾನೇ ಸ್ವಂತ ಕ್ರಿಯೇಟ್ ಮಾಡಿರೋ ಒಂದು ಗ್ರೇವಿ ತೋರಿಸ್ತೀನಿ. ನಾನೇ ಮಾಡಿರೋದು. ಹೆಂಗೆ ಗೊತ್ತಾ, ಅದು ಹೆಂಗೆ ಅಂತ ಚೆನ್ನಾಗಿದ್ರೆ ನೆಕ್ಸ್ಟ್ ರೆಸಿಪಿ ಹಾಕ್ತೀನಿ, ಓಕೆನಾ? ಇದೆ ಅದು, ನೋಡ್ತೀನಿ. ಈ ಥರ ಮಾಡಿದ್ದೀನಿ, ತೋರಿಸ್ಲಾ ಏನಿದೆ ಇದ್ರೊಳಗೆ ಅಂತ? ಟಡಾನ್. ಅರ್ಜೆಂಟಿಗೆ ಏನು ಮಾಡಲಿ, ಚಪಾತಿ ಮಾಡ್ತಾಯಿದ್ದೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಎಗ್ ಹಾಕಿದ್ದೀನಿ ಇದರಲ್ಲಿ, ಅಷ್ಟೇನೇನಿಲ್ಲ. ಎಗ್ಗು, ಬಟಾಣಿ ಮತ್ತು ಈ ಥರ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗ್ರೇವಿ ರೆಡಿಯಾಗಿದ್ದೆ. ಟೇಸ್ಟ್ ಏನಾದರೂ ಮನೆಯವರೆಲ್ಲ ಒಪ್ಕೊಂಡು ಸಖತ್ತಾಗಿದೆ ಅಂತಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ತಲೆಯಲ್ಲಿ ಏನೇನೋ ಬರ್ತಾ ಇರುತ್ತೆ, ಈಸಿಯಾಗಿ ಮಾಡಬೇಕು, ಈಸಿಯಾಗಿ ಮಾಡಬೇಕು ಅಂದಾಗ ಇಂಥವೆಲ್ಲ ಹುಡುಕೋದು. ಇವಾಗ ನಿನ್ನೆ ಏನಾಯಿತು ಅಂತಂದರೆ, ಇಡೀ ದಿನ ಈ ವಾರ್ಡ್ರೂಬ್ ಕಿಚನ್ ಇದರಲ್ಲಿ ಬೇಡದಲ್ಲೇ ಇರೋದನ್ನೆಲ್ಲ ಆಚೆಗೆ ಹಾಕಿ, ಅಂದರೆ ನಾನು ಅವಾಗ ತೆಗಿತಾನೆ ಇರ್ತೀನಿ ಮನೇಲಿ, ಏನು ಬೇಡ ಏನು ಬೇಕು ಅಂತ ತೆಗೆದು ಒಂದೊಂದು ಬ್ಯಾಗ್ ಮಾಡಿ ಆಚೆ ಬಿಸಾಕ್ತೀನಿ. ಅದು ಹೆಂಗೋ ಮತ್ತೆ ಕಲೆಕ್ಟ್ ಆಗ್ತಾನೆ ಇರುತ್ತೆ, ತುಂಬಿಡುತ್ತೆ. ನಂಗೆ ತುಂಬಿದ್ರೆ ಇಷ್ಟ ಆಗಲ್ಲ. ಎಲ್ಲ ಸ್ವಲ್ಪ ಏನು ಬೇಕೋ ಅಷ್ಟಿರಬೇಕು, ಅದು ಚೆನ್ನಾಗೂ ಇರುತ್ತಲ್ವಾ ಜೋಡಿಸ್ಕೊಳ್ಳೋಕ್ಕೆ. ಪ್ರಗತಿ ವಾರ್ಡ್ರೂಬು, ನನ್ನ ವಾರ್ಡ್ರೂಬು, ಅದ್ರಲ್ಲಿ ಬೇಡದಲ್ಲೇ ಇರೋ ವಸ್ತುಗಳು ಎಲ್ಲ ಸಪ್ರೇಟ್ ಮಾಡಿ ಇಡೀ ದಿನ ಆಯಿತು. ಹಾಗಾಗಿ ನೆನ್ನೆ ವ್ಲಾಗ್ ಮಾಡ್ಕೊಳ್ಳಿಲ್ಲ. ಇದು ಎಲ್ಲ ಖಾಲಿ ಮಾಡಿದ್ದೀನಿ, ಇನ್ನೂ ಅಲ್ಲೆಲ್ಲ ಇದೆ. ಇನ್ನು ಹೆಂಗೋ ಮನೆ ಚೇಂಜ್ ಮಾಡಬೇಕಾದ್ರೆ ಮತ್ತೆ ಅದೆಲ್ಲ ಕೆಲಸ ಸಹವಾಸನೆ ಮಾಡಲೇಬೇಕು. ಇವಾಗ ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಕೊಂಡ್ಬಿಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ, ಹೆಂಗೆ ಹೋಗುತ್ತೆ ಅಂತ. ಇನ್ನು ನಾನು ಚಪಾತಿ ಮಾಡಬೇಕು ಅಂತ ಅಂದರೆ ಮಿಕ್ಸ್ ಸೀಡ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕಿ ಚಪಾತಿ ಮಾಡ್ತೀನಿ. ಡೈಲಿ ಮಕ್ಳಿಗೆ ಮತ್ತು ನಾವು ತಗೊಳಕ್ಕಾಗಲ್ಲ, ಅದಕ್ಕೆ ಈ ಪ್ಲಾನ್. ಯಾರಾದರೂ ಪ್ರೀತಮ್ನ ಬೇಕು ಅಂತ ಅಂದರೆ ಕೇಳಿ ಕೊಟ್ಬಿಡ್ತೀನಿ. ಅವನಿಗೆ ಏನಿಲ್ಲ, ತುಂಬ ಈಸಿ ಮೇಂಟೆನೆನ್ಸ್. ಹೆಂಗ್ ಗೊತ್ತಾ, ಚಪಾತಿ ರೊಟ್ಟಿ, ಅಕ್ಕಿ ರೊಟ್ಟಿ ಚಪಾತಿ, ಅಕ್ಕಿ ರೊಟ್ಟಿ ಮತ್ತೆ ಚಪಾತಿ, ಈ ಎರಡು ಕೊಟ್ಬಿಟ್ರೆ ಸಾಕು. ಒಂದು ಸ್ವಲ್ಪ ತುಪ್ಪ, ಅದಕ್ಕೆ ಪಲ್ಯ ಹಂಗೆ ಹೇಳಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಕ್ಕಿ ರೊಟ್ಟಿ ಚಪಾತಿ, ಅಕ್ಕಿ ರೊಟ್ಟಿ ಚಪಾತಿ. ಚಪಾತಿ ಬೆಳಗ್ಗೆ ಎದ್ದು ಮಮ್ಮಿ ಚಪಾತಿ ಮಾಡು ಅಂತ ಹೇಳ್ತಾನೆ, ರೊಟ್ಟಿ ಮಾಡು ಅಂತ ಹೇಳ್ತಾನೆ. ಅಷ್ಟೇ, ಅವನಿಗೋಸ್ಕರನೇ ಜಾಸ್ತಿ ಚಪಾತಿ ರೊಟ್ಟಿ ಮಾಡ್ಬೇಕು ಇವಾಗ. ಹೋಗ್ಲಿ, ಈಸಿ ಮೇಂಟೆನೆನ್ಸ್. ಪ್ರೀತು ಹೋಗ್ತೀಯ ಮನೆ ಬಿಟ್ಟು? ಹೋಗ್ತೀಯಾ? ಹಸಿಟ್ಟು ಹಾಕ್ಬಿಡ್ತೀಯಾ? ಚಿತ್ರ ಕೆಲಸ ಮಾಡೋ ಜಾಸ್ತಿ ಈ ಥರ ಅಲ್ಲೋಡು. ಏನು ಮಾಡಿದೆ? ತಗೋ, ಅದಕ್ಕೆ ನೀನು ಬಂದಿರೋದು ಅಂತ ಗೊತ್ತು. ಏನು ಮಾಡ್ತೀಯ ಪ್ರೀತು? ಚಪಾತಿ ನೀನು ಮಾಡ್ತೀಯಾ? ಹೆಂಗೆ? ಹಾಂ ಮಾಡು. ಚೊಪ್ಪ ಫೋಲ್ಡ್ ಮಾಡಕ್ಕಾಗಲ್ವಾ ಕಾಲು? ನೀನು ಈಗ ನನ್ಗೆ ಆಟ ಆಡೋಕ್ಕೆ ಟೈಮ್ ಇಲ್ಲ. ಸ್ವಲ್ಪ ಚಪಾತಿ ಮಾಡಬೇಕು, ಕೊಟ್ಟರೆ ನಾನು ಮಾಡ್ಕೊಡ್ತೀನಿ.
ಇನ್ನು ನನ್ನ ಮಗನ ಹತ್ರ ಮಾತಾಡ್ತಾ ಇದ್ರೆ ಸಮಯ ಕಳೆಯೋದೇ ಗೊತ್ತಾಗೋದಿಲ್ಲ. ಅಷ್ಟು ಮಾತಾಡಿಸ್ತಾನೆ, ಅಷ್ಟು ಕೇಳ್ತಾನೆ. ಅವ್ನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಇಡೀ ದಿನ ಹೊರಟೋಗುತ್ತೆ. ಪ್ರಗತಿಗೆ ಇವಾಗ ರಜಾ. ಕೆಲವೊಂದು ಮಕ್ಳಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಇನ್ನು ಕೆಲವೊಂದು ಮಕ್ಳಿಗೆ ಎಕ್ಸಾಮ್ ಇಲ್ಲ ಅಂತಿದ್ದಾರೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ. ನನ್ನ ಮಗಳಿಗೆ ಎಕ್ಸಾಮ್ ಆಗಿ ರಜಾನೂ ಕೊಟ್ಬಿಟ್ರು. ಹಾಗಾಗಿ ಇವಾಗೆಲ್ಲ ಬ್ರೇಕ್ಫಾಸ್ಟ್ ಸ್ವಲ್ಪ ತಡವಾಗಿ ಮಾಡ್ತಾರೆ, 9-9:30ಗೆ. ಅವ್ರಿಗೆ ಟೇಸ್ಟ್ ಹೆಂಗದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೇಳೋಣ ಅಂತ ಅಂದ್ಕೊಂಡು ನಾನು ಇಲ್ಲಿ ಗಸ ಗುಡ್ಸ್ಕೊಂಡು ಹಂಗೆ ಮರ್ತುಬಿಟ್ಟೆ. ಹೆಂಗಿದೆ ಅಂತ ರಿವ್ಯೂ ಕೇಳೋಣ. ಯಾರು ವಿಡಿಯೋ ಆನ್ ಮಾಡೋಕ್ಕೆ ಮುಂಚೆಗೆ ರಿವ್ಯೂ ಕೊಡ್ತಾವ್ರೆ. ಹೇಳ್ಬೇಕು ಹೆಂಗಿದೆ, ಚೆನ್ನಾಗಿದೆಯಾ, ಹೊಸ ಪ್ರಯತ್ನ? ಏನೋ ಹೊಸ ಹೊಸದೆಲ್ಲ ತಿನ್ನಿಸ್ತಾ ಇದ್ದಾರೆ, ಹೊಸ ಹೊಸ ಇದೆಲ್ಲ ಡಿಸಲ್ಲಿ ಮಾಡ್ತಾ ಇರ್ತಾರೆ. ಡಿಫ್ರೆಂಟ್ ಮಾಡಿದಿರೋದು, ಫಸ್ಟ್ ಟೈಮ್ ಇದು ತಿಂತಿರೋದು. ಹೊಸ ಇವ್ರದೇ ಇದು ಒಂದಿದು. ಹೆಸರು ಇಟ್ಟಿದ್ರು ಇದಕ್ಕೆ? ಇಟ್ಟಿಲ್ಲ. ಏನು ಇಡ್ಬೇಕಂತ ಗೊತ್ತಾಗಲಿಲ್ಲ. ತಲೆಗೆ ಬೆಳಗ್ಗೆ ಏನು ನಾಷ್ಟ ಮಾಡ್ಬೇಕಂತ ಓಡ್ತಾ ಇರಲಿಲ್ಲ. ಬಟಾಣಿ ಇತ್ತು, ಮೊಟ್ಟೆ ಪಲ್ಯ ಮಾಡೋಣ ಅಥವಾ ಮೊಟ್ಟೆ ಇದು ಮಾಡೋಣ, ಬಟಾಣಿ ಗ್ರೇವಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಎರಡು ಮಿಕ್ಸ್ ಮಾಡಿ ಒಂದು ಗ್ರೇವಿ. ವೆಜ್ಜು ನಾನ್ ವೆಜ್ ಮಿಕ್ಸ್ ಮಾಡಿ. ಎಗ್ಗು ನಾಟಿ ಕೋಳಿ ಆದರೆ ನಾನ್ ವೆಜ್ಜು, ಫಾರಮ್ ಕೋಳಿ ಆದರೆ ವೆಜ್ಜೇ. ಅದು ಹೌದು, ಅದರಲ್ಲಿ ಜೀವ ಬೆಳೆಯಲ್ಲ. ಇದೆಲ್ಲ ಇವಾಗ ಮೊಟ್ಟೆ ಎಲ್ಲ ಜಾಸ್ತಿ ಇದಾಗ್ಬಿಟ್ಟಿದೆ ಅಲ್ವಾ, ಹಾಗಾಗಿ ಮೊಟ್ಟೆ ಕೆಲವೊಂದು ಕೋಳಿ ಇರುತ್ತೆ, ಆ ಕೋಳಿ ಬರೀ ಮೊಟ್ಟೆ ಇಡುತ್ತೆ. ಅದಕ್ಕೆ ಹುಂಜನೂ ಬೇಕಾಗಲ್ಲ, ಏನೂ ಬೇಕಾಗಲ್ಲ, ಬರೀ ಮೊಟ್ಟೆ ಇಡ್ತಾನೆ ಇರುತ್ತೆ. ಅದ್ರಲ್ಲಿ ಮರಿ ಆಗಲ್ಲ. ಸೊ ಆ ಥರದ್ದು. ಇನ್ನು ನಾಟಿ ಕೋಳಿ ಎಲ್ಲ ಬಂದರೆ ಮರಿ ಆಗುತ್ತೆ. ಅದಕ್ಕೆ ಹುಂಜ ಬೇಕು, ಅದು ನಾರ್ಮಲ್ ಇದ್ರಲ್ಲಿ ಆಗೋದ್ರಿಂದ ಅದರಲ್ಲಿ ಜೀವ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ವೆಜ್ ಅಂತ ಕನ್ಸಿಡರ್ ಮಾಡಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು. ನನ್ನ ಮಗಳ ಕೈಯಲ್ಲಿ ಕಸ ಎಲ್ಲ ಗುಡಿಸಿದೆ. ಅವ್ರು ಗುಡಿಸಿರೋ ಇದು ನೋಡ್ಬಿಟ್ಟು ಮತ್ತೆ ನಾನು ಒಂದ್ಸರಿ ಗುಡಿಸ್ಲೇಬೇಕು. ಸರಿ ಅಂತ ಹೇಳ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವರಿಬ್ಬರು ಏನೋ ಪೇಪರು ಕತ್ರಿ ತೊಗೊಂಡು ರೂಮೆಲ್ಲ ಈ ಕಡೆ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ಈಗ ಆ ಕಡೆಗೆ ಹೋಗೋರೆ ಅಲ್ಲೆಲ್ಲ ಗಲೀಜು ಮಾಡೋಕ್ಕೆ ಅಂತ. ಸೊ ಒಂದು ಜಾಗ ಬಿಟ್ಟು ಒಂದು ಜಾಗಕ್ಕೆ ಹೋಗ್ಬಿಟ್ಟು ಮಾಡ್ತಾ ಇರ್ತಾರೆ. ಸ್ಕೂಲ್ದು ಎಕ್ಸಾಮ್ ಮುಗೀತು, ರಜಾ ಸ್ಟಾರ್ಟ್ ಆಗೈತೆ. ಇನ್ನು ಇವ್ರನ್ನ ನಾವು ಹೆಂಗಪ್ಪ ತಡೆಯೋದು? ಅಮ್ಮ ರಜಾ ಬಂತಲ್ಲ, ಇನ್ನೇಂತಕ್ಕಲ್ಲಿ ಇರಿಸ್ಕೊಂಡು ಕಳಿಸ್ಬಿಡು, ನಾನು ನೋಡ್ಕೊತೀನಿ ಅಂತ. ಇಲ್ಲ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಒಂದೇ ಸರಿ ಬರ್ತೀವಿ ಅಂತ. ನೋಡಿ ಅವ್ನು ಪ್ರೀತಮ್ಮು ಬೀಸಣಿಗೆ ತೊಗೊಂಡು ಅವ್ರ ಅಕ್ಕಂಗೆ ಗಾಳೀಲಿ ಹಿಂಗೆ ಬೀಸೋದು. ಇಲ್ಲ ಪೇಪರೆಲ್ಲ ಆರಿಸೋದಕ್ಕೆ ತುಂಬ ಇದಾಗಿದ್ದಾನೆ. ಟೀಚರ್ ಕೈಲಿ ಅದು ಏನೇನು ಕಂಪ್ಲೇಂಟ್ ತೊಗೊಳ್ತೀವೋ ನಾವು ನಿಜವಾಗ್ಲೂ ಗೊತ್ತಿಲ್ಲ, ಆ ಥರ ಇದ್ದಾನೆ. ಇರಲಿ, ಏನು ಮಾಡೋದು, ಹೊರ್ಗಂತೂ ಬಿಡೋಕ್ಕಾಗಲ್ಲ, ಮನೆಯಲ್ಲೇ ಆಡಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಊರಿಂದ ತೊಗೊಂಬಂದಿದ್ವಲ್ಲ ಬಾಳೆಹಣ್ಣು, ಬೇಸಿಗೆ ನೋಡಿ ಎಷ್ಟು ಬೇಗ ಹಣ್ಣಾಯಿತು ಅಂತ. ಹಂಗೂ ನಮ್ಮ ಮನೆ ಪಕ್ಕದವ್ರಿಗೆ 2 ಚಿಪ್ ಕೊಟ್ಟೆ. ಅವರು ರಿಷಿ ಇದ್ದಾನೆ ಆ ಮನೆಯಲ್ಲಿ, ಅವನಿಗೆ ಆಗುತ್ತೆ. ನಾವೇನಂತಂದರೆ ಗಿಡದಿಂದ ಕಿತ್ಕೊಂಬಂದು ಹಂಗೆ ಹಣ್ಣು ಮಾಡಿರೋದಲ್ವಾ, ಅದಕ್ಕೆ ಅಪ್ಪಾಗ್ತಾ ಇದೆ. ಹಾಗೆ ಹೊರಗಡೆ ಹೋಗಬೇಕು, ಸಿಕ್ಕಾಪಟ್ಟೆ ಕೆಲಸ ಇದೆ ಅನ್ನಲ್ಲ, ಅದನ್ನು ಕೂಡ ಹೇಳ್ತೀನಿ. ಏನು ಅಂತ ಸುಕನ್ಯಾ ಸಮೃದ್ಧಿ ಯೋಜನೆದು ಅದೊಂಚೂರು ಕೆಲಸ ಇತ್ತು. ಯಾಕೆಂದರೆ ಪದೇ ಹೋಗಿ ಕಟ್ಟೋಕ್ಕಾಗ್ತಾ ಇಲ್ಲ. ಅದೇನಾದರೂ ನಾವು ಆನ್ಲೈನಲ್ಲಿ ಕಟ್ಟೋ ಥರ ಇದೆಯಾ ಆಪ್ಷನ್ ಅಂತ ಕೇಳ್ಬಿಟ್ಟು ಸ್ವಲ್ಪ ಅವತ್ತಿಂದ ಹೋಗೇ ಇಲ್ಲ, ಹೋಗ್ಬಿಟ್ಟು ಬರಬೇಕು. ಕೊಡಿ ಮಗನೆ, ನೀನೇ ಗಾಳಿ ಬಿಸ್ತೀನಿ ನೀರು. ನೋಡ್ದಾ ಎಷ್ಟು ಜೋರ ಗಾಳಿ ಬರುತ್ತೆ. ಚೆನ್ನಾಗಿದೆಯಾ ಹೇಳು. ಸೂಪರ್. ಇದು ನಾನು ನೆಲಮಂಗ್ಲದಿಂದ ನಮ್ಮ ಅಮ್ಮನ ಕೈಲಿ ಕೊಡ್ಸ್ಕೊಂಡು ಬಂದಿದ್ದೆ, ಚೆನ್ನಾಗಿತ್ತು ಅಂತ. ಇವ್ರಿಗೆ ಸಿಗ್ದಂಗೆ ಎತ್ತಿಟ್ಟೆ, ಹೆಂಗೂ ತಾಂಬಿಟ್ಟವ್ರೆ. ಇವ್ರ ಕೈಲಿ ಸಿಕ್ಕಿದ್ರೆ ಅದು ಹಾಳೆ. ಎತ್ತಿಟ್ಟು ಮಗನ ಇದು. ಯುಗಾದಿ ಹಬ್ಬ ಹತ್ರ ಬಂತು, ಹೊಸ ಬಟ್ಟೆ ಅಂತ ಕಾಣಕ್ಕಾಗಲ್ಲ. ಈ ಸೀರೆ ಯಾವಾಗ ಪ್ರಗತಿ ಫಂಕ್ಷನಲ್ಲಿ ಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದು. ಹೊಲ್ಸಕ್ಕೆ ಆಗಿಲ್ಲ, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಸರಿ ಸುಮಾರು ಒಂದು ಸ್ಟಿಚಿಂಗ್ ಕೊಟ್ಬಿಟ್ಟು ಹಂಗೆ ಪೋಸ್ಟ್ ಆಫೀಸ್ ಹತ್ರ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಅದಕ್ಕೆ ಮಕ್ಕಳು ನಾನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಮಧ್ಯಾಹ್ನ ಟೈಮಲ್ಲಿ ಹೊರಗಡೆ ಹೋದರೆ ಇಬ್ಬರು ಇರ್ತಾರೆ ಆರಾಮಾಗಿ. ಇಬ್ಬರೂ ಬಿಟ್ಬಿಟ್ಟು ಹೋಗ್ತೀನಿ ನಾನು. CC ಕ್ಯಾಮ್ರಾ ಇರೋದ್ರಿಂದ ನನಗೇನು ಭಯ ಆಗೋದಿಲ್ಲ. ಜಸ್ಟ್ ಹೊರಗಡೆ ಹೊರಟ್ವಿ, ಎಂಥ ಬಿಸಿಲು ಗೊತ್ತಾ. ಅದರಲ್ಲಿ ನಮ್ಮ ಮನೆಯವ್ರಿಗೆ ಫೋನ್ ಕಾಲ್ ಬಂದರೆ ಇವಾಗೆಲ್ಲ ಕಾರ್ ಡ್ರೈವ್ ಆಗಲಿ ಬೈಕ್ ಆಗಲಿ ಸೈಡ್ಗೆ ಹಾಕ್ಸ್ಬಿಟ್ಟೆ ಮಾತಾಡೋಕ್ಕೆ ಬಿಡೋದು. ಅಲ್ಲಿ ಹೊಂಗೆ ಮರ ಇತ್ತು, ಅಲ್ಲಿ ನಿಲ್ಸಿದ್ರು. ಏನು ತಂಪು ಗೊತ್ತಾ ಹೊಂಗೆ ಮರ. ಹಬ್ಬ ನಮ್ಮ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ಬಂದ್ಬಿಡ್ತು. ಪಿ ಮಾಡ್ತಿದ್ವಿ, ಹೂವು ತೊಗೊಂಡಂತೂ ಹೂವನ್ನ ಹಾಸಿಗೆ ಮಾಡಿ ಅದ್ರ ಮೇಲೆ ಬಿದ್ದು ಒದ್ದಾಡಿದ್ದು ಎಷ್ಟೋ ನೆನಪು. ಇನ್ನು ಬ್ಯಾಂಕಿಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಕೇಳ್ಕೊಂಡು ಬಂದ್ವಿ. ಯಾಕೆಂದರೆ ನಮಗೆ ಇದು ಪೋಸ್ಟ್ ಆಫೀಸ್ಗೆ ಹೋಗಿ ದುಡ್ಡು ಕಟ್ಟೋದು ಅಂದರೆ ಸಿಕ್ಕಾಬಟ್ಟೆ ಹಿಂಸೆ ಆಗ್ತಾಯಿತ್ತು. ಆನ್ಲೈನಲ್ಲಿ ಯಾವ ಆಪ್ಷನ್ ಇದೆ ಅಂತ ಕೇಳಿದ್ವಿ. ಅವ್ರೇನೋ ಇದೆ, ನೀವು ಆದರೆ ಬಂದು ಇಲ್ಲೇ ಮಾಡಿಸ್ಬೇಕು ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಅದೆಲ್ಲ ಮಾತಾಡಿಕೊಂಡು ಈ ಸರಿ ಸ್ವಲ್ಪ ಅಮೌಂಟ್ ಕಟ್ಬಿಟ್ಟು ಬಂದ್ವಿ. ಇನ್ನು ಸೀರೆ ಒಬ್ಬರಿಗೆ ನಾನು ಸೀರೆ ತೊಗೋಬೇಕಂತ ಹೇಳಿದ್ನಲ್ಲ, ಸರಿ ಅಂತ ಹೇಳ್ಬಿಟ್ಟು ಸೀರೆ ಎಲ್ಲ ನೋಡ್ತಾ ಇದ್ದೆ.
ತುಂಬ ಅರ್ಜೆಂಟಲ್ಲ, ಯಾಕೆಂದರೆ ನನಗೂ ಪ್ಲ್ಯಾನ್ ಇರಲಿಲ್ಲ. ಅವ್ರು ಕರೀತಾರೆ, ಊರಲ್ಲಿ ಹಬ್ಬ ಇದೆ, ನಾನು ಹೋಗ್ತೀನಿ, ಇದೇನೂ ನಂಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಕರೆದ್ರು. ಸೊ ಅವ್ರು ನನ್ನನ್ನು ಯಾವಾಗಲೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಅಂದರೆ, ನಮ್ಮಮ್ಮ ಮಾತಾಡ್ಸ್ದಂಗೆ ಮಾತಾಡಿಸ್ತಾರೆ, ತುಂಬ ಮುದ್ದಾಗಿ ಮಾತಾಡಿಸ್ತಾರೆ. ಸೊ ಲಾಸ್ಟ್ ಟೈಮ್ ಗೊತ್ತಿಲ್ಲ, ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಈ ಸರಿ ಇಲ್ಲ, ಬರಲೇಬೇಕು, ನೀನು ಮರ್ತೋದ್ರೆ ನಾನು ಮತ್ತೆ ಫೋನ್ ಮಾಡಿ ಕರಿತೀನಿ ಅಂತ ಅಂದರು. ಮತ್ತು ಹೆಂಗೆ ಬರೀ ಕೈಯಲ್ಲಿ ಹೋಗೋದು, ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದು ನಾನು ಅಂತ ಹೇಳ್ಬಿಟ್ಟು ಒಂದು ಸೀರೆ ತೊಗೊಳ್ಳೋಣ ಅಂತ ಹೋದೆ. ಸೇಮ್ ಮಮತಾ ಟೆಕ್ಸ್ಟೈಲ್ಸ್ಗೆ ಹೋದೆ, ಒಂದು ಸೀರೆ ತೊಗೊಂಡು ಡ್ರೆಸ್ ಹೊಲ್ ಹಾಕ್ಬಿಟ್ಟು ಮನೆಗೆ ಬಂದ್ವಿ. ಯಾರದು ಡೋರ್ ತೆಗ್ದಿದ್ದು? ಯಾಕೋ ಪ್ರೀತು ಬರಲಿಲ್ಲ. ಟಿವಿ ಇದ್ರೆ ಯಾರು ಬರಲ್ಲ. ಇನ್ನು ಮನೆಗೆ ಬಂದಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಹೆಂಗಿತ್ತು ಗೊತ್ತಾ, ದಗ ಅಂತ ಉರಿತಾ ಇದೆ. ನಿಂಬೆಹಣ್ಣು ತೊಗೊಂಡು ಬಂದ್ವಿ ಅಷ್ಟೇ, ಇನ್ನೇನಿಲ್ಲ. 2 ಸೀರೆ ಬ್ಲೌಸ್ ಸ್ಟಿಚ್ ಹಾಕ್ಸಿದ್ವಿ, ಸೀರೆ ತೊಗೊಂಡ್ವಿ, ಪೋಸ್ಟ್ ಆಫೀಸ್ ಹತ್ರ ಹೋದ್ವಿ. ಮನೆಗೆ ರಿಟರ್ನ್ ಆದ್ವಿ. ಅಷ್ಟೊತ್ತಿಗೆ ತುಂಬ ಒಂಥರ ದಾಹ ಆ ಥರ ಆಗೋಯ್ತು. ಚಪಾತಿ ಬೇರೆ ತಿಂದಿದ್ವಲ್ಲ, ಚಪಾತಿ ರೊಟ್ಟಿ ತಿಂದರೆ ಬೇಸಿಗೆಯಲ್ಲಿ ಮುಗೀತು. ಅದಕ್ಕೆ ನಾನು ಮನೆಯಲ್ಲೇ ಶರ್ಬತ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೀನಿ, ನೋಡಿಲ್ಲ ಅಂತಂದರೆ ನೋಡಿ. ಅದನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ, ಇವಾಗಂತೂ ಮಂಜುಗೆಡ್ಡೆ ಇರುತ್ತೆ ಮನೆಯಲ್ಲಿ, ಐಸ್ ಕ್ಯೂಬ್ ಮಾಡಿಟ್ಟಿದ್ದೆ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲದ ಪುಡಿ ಹಾಕಿದ್ದೀನಿ. ಅದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲರಿಗೂ ಕೊಟ್ಟೆ. ತಣ್ಣಗಿತ್ತಲ್ಲ, ಅದಕ್ಕೂ ಸಕ್ಕ ತಂಪಾಗಿ ಅನಿಸ್ತಾ ಇತ್ತು. ಅದಾದಮೇಲೆ ಪ್ರೀತಮ್ನ ಪ್ರಗತಿ ಒಂದ್ಸರಿ ವ್ಲಾಗಲ್ಲಿ ಹೇಳಿದ್ರಲ್ಲ, ಮಮ್ಮಿ ಬಿಟ್ಟರೆ ಯಾರು ಪ್ರೀತಮ್ನ ಮಲಗ್ಸೋಕ್ಕಾಗಲ್ಲ ಅಂತ. ಅದು ನಿಜ. ಅವ್ನು ನಾನು ಹೇಳಿದ್ರೆ ಮಾತ್ರ, ಅವ್ನ ಪಕ್ಕ ನಾನು ಮಲ್ಕೊಂಡ್ರೆ ಮಾತ್ರ ಅವ್ನು ನಿದ್ದೆ ಮಾಡ್ತಾನೆ, ಇಲ್ಲಾಂದರೆ ಇಡೀ ದಿನ ಬೇಕಾದರೂ ಹಾಗೆ ಇದ್ದಿರ್ತಾನೆ. ಇದು ನಿನ್ನೆ ವಾರ್ಡ್ರೂಬ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬೇಡ್ದಲ್ಲಿರೋ ಬಟ್ಟೆನೆಲ್ಲ ಸೈಡಲ್ಲಿ ಹಾಕಿದ್ವಿ. ಅದನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಬ್ಯಾಗ್ ಹಾಕೊಂಡು ನೋಡೋಣ ಅಂತ ಅಲ್ಲೇ ಬಿಟ್ಟೆ. ಇನ್ನು ಹೊರಗಡೆ ಹೋಗಿದ್ದ, ಕೆಲಸ ಎಲ್ಲ ಆಯಿತು. ಬಂದು ಸ್ವಲ್ಪ ತಣ್ಣಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ. ಸಿಕ್ಕಾಬಿಟ್ಟೆ ಬಿಸಿಲು, ಏನು ಬಿಸಿಲು ಯಪ್ಪ, ಉರಿತಾ ಇದೆ ಹೊರಗಡೆ ದಗ ಅಂತ. ಆಮೇಲೆ ಒಂದು ಸೀರೆ ತೊಗೊಂಡು ಬಂದೆ, ಯಾಕೆ ಅಂತಲೂ ಹೇಳ್ತೀನಿ ಯಾಕೆ ಅಂತ. ಸೊ ಈ ಕಲರ್ ನಂಗೆ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಒಬ್ಬರು ಅಂದರೆ ನಾನು ಚಿಕ್ಕ ಹುಡುಗಿನ ಹೆಂಗೆ ಗೊತ್ತಾ, ನನಗೆ ಯಾರಾದರೂ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರೆ, ತುಂಬ ಅಂತಂದರೆ ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಏನಿದ್ರು ನಾನು ಅದನ್ನು ಕೇರ್ ಮಾಡಲ್ಲ. ಬಟ್ ನನ್ನನ್ನು ತುಂಬ ಪ್ರೀತಿಯಿಂದ ಖುಷಿಯಾಗಿ ಸಂತೋಷವಾಗಿ ಮಾತಾಡ್ಸಿದ್ರೆ ನಂಗೆ ತುಂಬ ಇಷ್ಟ ಆಗಿಬಿಡ್ತಾರೆ ಅವರು. ಹಾಗೆ ಒಬ್ಬರು ಊರ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದಾರೆ. ನಾನು ಊರಿಗೆ ಹಬ್ಬಕ್ಕೆ ಹೋದಾಗ ನಿಮಗೆ ಹೇಳ್ತೀನಿ ಯಾರೇನು ಅಂತ. ಅವ್ರಿಗೋಸ್ಕರ ಅಂದರೆ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದ ಇದರಲ್ಲಿ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದು. ಸೊ ಹಂಗಾಗಿ ಅವ್ರಿಗೊಂದು ಸೀರೆ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು, ಹಿಂಗೆ ಹೊರಗಡೆ ಹೋಗಿದ್ನಲ್ಲ ಅಂತ ಹಾಗೆ ತೊಗೊಂಡು 2 ಸೀರೆ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಟ್ಬಿಟ್ಟು, ಯುಗಾದಿ ಹಬ್ಬದಷ್ಟು ಕೊಡ್ತೀನಿ ಅಂತ ಅಂದರು ಅಂತ ಹೇಳಿ ಬಂದ್ವಿ. ಇನ್ನು ಇವತ್ತು ಶನಿವಾರ, ವಾರ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿದೆ ನಾನು. ಬಟ್ ಇವಾಗ ಮೊಟ್ಟೆ ತಿನ್ಬಿಟ್ನಲ್ಲ ಅಂತೇಳಿ ಮತ್ತೆ ಈಗ ಸ್ನಾನ ಮಾಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ದೀಪ ಹಚ್ಚೋಣ ಅಂತ ಒಂದು ಸ್ವಲ್ಪ ಹೂವನ್ನು ತೊಗೊಂಡು ಬಂದೆ. ಇವಾಗ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಸಂಜೆಗೆ ರಾಗಿ ಬಿಸ್ಕೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಮನೇಲಿದ್ದಾರಲ್ಲ, ಎಷ್ಟು ಸ್ನ್ಯಾಕ್ಸ್ ಮೊನ್ನೆ ಮಾಡಿದ ಲಡ್ಡು ಕೂಡ ಸ್ವಲ್ಪ 4-3 ಇರಬೇಕು ಅಷ್ಟೇ, ಅದನ್ನು ಖಾಲಿ ಮಾಡಿದ್ದಾರೆ. ಈಗ ಅದೊಂದು ಮಾಡ್ಕೊಂಡ್ಬಿಟ್ರೆ ಆಯಿತು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಒಬ್ಬರು ವ್ಯೂವರ್ ಕೇಳಿದ್ರಿ, ನೀವು ಮನೆ ಯಾವಾಗ ಒರೆಸ್ತೀರಾ, ಕಸ ಯಾವಾಗ ಗುಡಿಸ್ತೀರಾ, ಕೆಲಸ ಎಲ್ಲ ಯಾವಾಗ ಮಾಡ್ತೀರಾ ಅಂತ. ಇಂಥದ್ದೇ ಟೈಮಲ್ಲಿ ಕೆಲಸ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ನಿಜವಾಗ್ಲೂ ಹೇಳಲ್ಲ. ಹಂಗೆ ಪ್ಲ್ಯಾನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಪ್ರೀತಮ್ ಸ್ವಲ್ಪ ದೊಡ್ಡವನಾದ್ಮೇಲೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ, ಅವ್ನು ಯಾವಾಗ ಮಲಗಿರ್ತಾನೋ ಅವಾಗ ಬಟ್ಟೆ ಮಿಷಿನ್ಗೆ ಹಾಕೋದಿರ್ಬೋದು. ಅಂದರೆ ಫ್ರೀ ಟೈಮಲ್ಲಿ ಏನು ಕೆಲಸ ಇರುತ್ತೆ, ಮಧ್ಯಾಹ್ನ ಅಂತೂ ನಾನು ಇದೇ ಮಾಡೋದೇ ಇಲ್ಲ, ಅಭ್ಯಾಸನೇ ಇಲ್ಲ ನನಗೆ. ಆ ಟೈಮಲ್ಲಿ ನೆಲ ಒರೆಸೋದಿರ್ಬೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಏನೇ ಕೆಲಸ ಇರಲಿ ಆ ಟೈಮಲ್ಲಿ ಮಾಡ್ಕೊಳ್ತಾ ಇರ್ತೀನಿ. ಬಟ್ಟೆ ಮಡ್ಚಿಡೋದು, ಬಟ್ಟೆ ಎತ್ತಿಡೋದು ಇದ್ದೇ ಇರುತ್ತೆಲ್ಲ ಮನೇಲಿ. ಎಷ್ಟು ಬಟ್ಟೆ ಮಡ್ಚಿದ್ರು ತಾನೇ ಕೆಲಸ ಮುಗಿಯಲ್ಲ. ಆಮೇಲೆ ಕೆಲಸಕ್ಕೋಸ್ಕರನೇ ಸಮಯ ಇಟ್ಕೊಂಡು ಆ ಸಮಯ ಬರೋ ತನಕ ಕಾಯ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋದು ಅಂತಂದರೆ ನಿಜವಾಗ್ಲೂ ಆಗಲ್ಲ. ನಮ್ಗೆ ಯಾವಾಗ ಸಮಯ ಸಿಗುತ್ತೆ ಆವಾಗ ಆ ಕೆಲಸಗಳನ್ನ ಮಾಡ್ಕೊತಾ ಇದ್ರೆ ಮಾತ್ರನೇ ಕೆಲಸಗಳು ಸಾಗುತ್ತೆ. ಇನ್ನೊಂದು ಕೆಲಸ ಮಾಡೋದಕ್ಕೆ ನಮಗೂ ಸಹಾಯ ಆಗುತ್ತೆ. ಟಾಪ್ಗಳು ಲೂಸ್ ಆಗಿ ಹಂಗೆ ಇತ್ತು, ಸರಿ ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ಮಿಷಿನ್ ಎಲ್ಲ ಒಟ್ಟಿಗೆ ತೆಗೆದ್ಬಿಟ್ಟಿದೆ. ಇದು ನೋಡಿ ಹೊಸ ತಗೊಂಡು ಸುಮಾರು ದಿನ ಆಯಿತು. ಸಿಕ್ಕಾಪಟ್ಟೆ ಲೂಸ್. ಒಂದೊಂದು ಬ್ರ್ಯಾಂಡ್ ಒಂದೊಂಥರ ಬರುತ್ತೆ. ಒಂದೊಂದು ಬ್ರ್ಯಾಂಡ್ ಸ್ಮಾಲ್ ಟೈಟ್ ಆಗಿರುತ್ತೆ, ಒಂದೊಂದು ಬ್ರ್ಯಾಂಡ್ ಮೀಡಿಯಮ್ ಕೂಡ ಲೂಸ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಎಲ್ಲ ವಾಶ್ ಮಾಡಾದ್ಮೇಲೆ ಸ್ಟಿಚ್ ಮಾಡಿಸಿದ್ರೆ ಪರ್ಫೆಕ್ಟ್ ಇದು ಗೊತ್ತಾಗ್ಬಿಡುತ್ತೆ. ಕೆಲವೊಂದು ರೇರ್ ಬಟ್ಟೆ ಏನಾಗಿರೋದು ಗೊತ್ತಾ, ಚೆನ್ನಾಗಿ ತುಂಬ ಲೂಸ್ ಆಗಿರುತ್ತೆ. ಒಂದ್ಸರಿ ವಾಶ್ ಮಾಡಿಬಿಟ್ರೆ ಅದು ಫುಲ್ ಸ್ವಲ್ಪ ಶ್ರಿಂಕ್ ಆಗಿ ಟೈಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಎಲ್ಲ ಬಟ್ಟೆನೂ ಫಸ್ಟು ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಇದೆಲ್ಲ ವಾಶ್ ಮಾಡಿರೋದೆ. ಇದೂ ಅಷ್ಟೇ, ಇದು ಹಂಗೆ ಅಡ್ಜಸ್ಟ್ ಆಗುತ್ತೆ ಅಂದ್ಕೊಂಡೆ, ಬಟ್ ತುಂಬ ಒಂಥರ ಕಾಣಿಸುತ್ತೆ ಲೂಸ್ ಆಗಿ. ಇದು ಕಲರ್ ತುಂಬ ಚೆನ್ನಾಗಿತ್ತು. ಸುಮಾರು ಜನ ಇದ್ರ ಲಿಂಕ್ ಕೇಳಿದ್ರಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಡ್ರೆಸ್ದು ಮತ್ತು ಈ ಡ್ರೆಸ್ದು ಲಿಂಕ್ ಹಾಕಿರ್ತೀನಿ ನಾನು. ಅದಾದಮೇಲೆ ಇದು ಕೂಡ ಅಷ್ಟೇ, ನಾನು ಮೀಡಿಯಮ್ ತೊಗೊಂಡೆ. ನೋಡಿದ್ರೆ ಮೀಡಿಯಮ್ ತುಂಬ ಅಂದರೆ ತುಂಬ ಲೂಸು, ಸಖತ್ತಾಗಿದೆ ಗೊತ್ತಾ, ಫ್ಲೇರ್ ಆಗಿ ತುಂಬ ಚೆನ್ನಾಗಿದೆ. ಹೀಲ್ಸ್ ಎಲ್ಲ ಹಾಕೊಂಡ್ಬಿಟ್ರೆ
ಅಷ್ಟು ಫ್ಲೇರ್ ಆಗಿದೆ ಇದು. ನನಗೆ ಒಂದು ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಕ್ತು ಇದು. ಆಮೇಲೆ ನೋಡಿದ್ರೆ ಇದ್ರದ್ದು ಪ್ರೈಸ್ ತುಂಬ ಹೈ ಆಗಿಬಿಟ್ಟಿತ್ತು. ಸುಮಾರು ಜನ ನಾನು ಲಿಂಕ್ ಹಾಕಿದಾಗ ಹೋಗಿ ಚೆಕ್ ಮಾಡಿ ತುಂಬ ಪ್ರೈಸ್ ಹೈ ಇದೆ, ನೀವು ಹೇಳಿರುವ ಪ್ರೈಸಲ್ಲಿ ಇಲ್ಲ ಅಂತ ಹೇಳಿದ್ರಿ. ಅದು ನೋಡ್ಕೊಂಡು ತೊಗೋಬೇಕು. ನಾನು ತೊಗೊಳ್ಳೋ ಕುರ್ತಾ ಸೆಟ್ ಎಲ್ಲ 800 ಇದ್ದರೆ ನಾನು ತೊಗೊಳ್ತೀನಿ. 800, 900, 850 ಆ ಥರ. ಅದ್ರ ಮೇಲೆ ಹೋದರೆ ಅದು ಡಿಸ್ಕೌಂಟ್ ಮೇಲೆ ಹೋಗ್ಬಿಟ್ಟಿರುತ್ತೆ. ಇನ್ನು ಈ ಡ್ರೆಸ್ಸು ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು. ತುಂಬ ಸೈಡಲ್ಲಿ ಲೂಸ್ ಇದೆ, ಏನು ಮಾಡಬೇಕಂತ ಗೊತ್ತಿಲ್ಲ. ಸೈಡಲ್ಲಿ ಬೇರೆ ಜಿಪ್ ಇರುತ್ತೆ, ಅದನ್ನು ಸ್ಟಿಚ್ ಮಾಡಿದ್ರೆ ಅಷ್ಟು ನೀಟಾಗಿ ಕವರ್ ಆಗ್ತಾ ಇಲ್ಲ ಶೇಪು. ಸೊ ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಈ ಬ್ಯಾಕ್ ಸೈಡ್ ಇರುತ್ತಲ್ಲ, ಇಲ್ಲಿ ಒಂದು ಸ್ಟಿಚ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಮೇಲೆ ಅದು ಚೆನ್ನಾಗಾಗತ್ತಾ ಅಂತ. ಇನ್ನು ಇದು ಕೂಡ ಅಷ್ಟೇ ತುಂಬ ಲೂಸ್ ಇದೆ. ಫಿಟ್ಟಿಂಗ್ ಇದ್ದರೆ ಸರಿ ನನಗೆ. ನಾನು ಸ್ವಲ್ಪ ಇದು ಅಷ್ಟೇ, ಇದೊಂದು ತೊಗೊಂಡು ಸುಮಾರು ದಿನ ಆಯಿತು, ಹಾಕ್ಕೊಳ್ಳೋಕ್ಕೆ ಆಗಿಲ್ಲ. ಚೆನ್ನಾಗಿದೆ, ಜೀನ್ಸ್ ಮೇಲೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ನಾನು ಇದನ್ನು ಮೀಡಿಯಮ್ ತೊಗೊಂಡೆ, ಇದು ಆಗ್ತಾಯಿಲ್ಲ. ಇದು ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು. ಮಾಡಿಬಿಟ್ಟು ಯಾವಾಗಾದ್ರೂ ಯೂಸ್ ಮಾಡೋಣ ಅಂತ ಎಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಕಲರ್ ಮಾತ್ರ ಸಖತ್ತಾಗಿದೆ. ಆರೆಂಜ್ ಕಲರ್ ಡ್ರೆಸ್ ಹುಡುಕ್ತಾ ಇದೆ ನಾನು. ಚೆನ್ನಾಗಿದೆ. ಇದಕ್ಕೊಂದು ವೈಟ್ ಫ್ಲೇಟ್ ಪಲಾಜೋ ತೊಗೊಬೇಕು, ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಇವಾಗ ಮಿಷಿನ್ ತೆಗೆದುಬಿಟ್ಟು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಕೆಲಸ ಎಲ್ಲ ಆದಮೇಲೆ ಸಂಜೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡು. ಹಾಗೆ ಸುಮಾರು ಜನ ಡ್ರೆಸ್ಗಳ ಬಗ್ಗೆ ಲಿಂಕ್ ಹೇಳ್ತಾ ಇರ್ತೀರಾ. ನನ್ನ ಬಗ್ಗೆ, ನನ್ನ ಡ್ರೆಸ್ ಬಗ್ಗೆ ನಿಮಗೂ ಗೊತ್ತಿರುತ್ತೆ. ನಾನು ಸುಮಾರು ಕಮ್ಮಿ ಬಜೆಟಲ್ಲೇ ಡ್ರೆಸ್ ತೊಗೊಳ್ಳೋದು. ಅದು ನನಗೆ ಕಂಫರ್ಟಬಲ್ ಆಗಿರಬೇಕು, ಚೆನ್ನಾಗಿರಬೇಕು. ಆಮೇಲೆ ಮಾತ್ರನೇ ನಿಮಗೆ ನಾನು ರಿವ್ಯೂ ಕೊಡ್ತೀನಿ. ಈಗ ಸುಮಾರು ಬಟ್ಟೆಗಳಿದ್ದಾವೆ, ನಾನು ಯಾವುದಾದ್ರೂ ಒಂದು ಸಪ್ರೇಟ್ ವ್ಲಾಗಲ್ಲಿ ಹೇಳ್ತೀನಿ. ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇರೋ ಕುರ್ತಾ ಸೆಟ್ ಇರ್ಬೋದು, ಡೈಲಿ ಯೂಸ್ ಮಾಡೋ ಡ್ರೆಸ್ಗಳ ಬಗ್ಗೆ. ಪ್ರಗತಿನ ಅವ್ರ ಫ್ರೆಂಡ್ ಬಂದುಬಿಡ್ತಾರೆ, ಇವಾಗ ರಜಾ ಇದೆಯಲ್ಲ, ಅವರು ಸಂಜೆ ಕರೆಕ್ಟ್ ಟೈಮಿಗೆ ಬಂದು ಕರ್ಕೊಂಡು ಹೋದ್ರು. ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಎಲ್ಲನೂ ನಾನು ಕಸ ಗುಡಿಸ್ಕೊತೀನಿ. ಆದರೆ ಇದೆಯಲ್ಲ ಮ್ಯಾಟು, ಅದ್ರ ಮೇಲೆ ಮಾತ್ರ ಇದು ಮಾಡಲೇಬೇಕು ವಾಕ್ಯೂಮಲ್ಲಿ. ಇಲ್ಲಾಂದರೆ ಮಕ್ಕಳು ಅದು ಇದು ತಿಂದು ತುಂಬ ಸಣ್ಣ ಐಟಮ್ಸ್ ಎಲ್ಲ ಬೀಳ್ಸಿರ್ತಾರೆ. ಪದೇ ಪದೇ ಟೀಪಾಯಿ ತೆಗೆದುಬಿಟ್ಟು ಮ್ಯಾಟ್ ಕ್ಲೀನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಯಾವಾಗಲೂ ರೆಗ್ಯುಲರಾಗಿ ಇದರಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ವಾಕ್ಯೂಮ್ ಕ್ಲೀನರಲ್ಲಿ. ಆಮೇಲೆ ಯಾರಾದರೂ ಕೆಲಸಕ್ಕೆ ಸಹಾಯಕ್ಕೆ ತೊಗೊಳ್ತಾ ಇದ್ದೀರಾ ಅಂತ ಕೇಳಿದ್ರು. ಅದ್ರದ್ದು ಕತೆ ಎಲ್ಲ ನಾನು ನಿಮಗೆ ಹೇಳಿದ್ದೀನಿ. ನನಗೆ ಕೆಲಸದವ್ರಿಗೂ ನನಗೂ ಆಗಿ ಬರೋಲ್ಲ ಅಷ್ಟಕ್ಕಷ್ಟೇ ಅಂತ. ಯಾಕೆ ಅಂತ ಅಂದರೆ ಸ್ವಲ್ಪ ಮನೆ ಕ್ಲೀನಾಗಿದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಹಂಗೆ ಹಿಂಗೆ ಇದ್ದು ಮತ್ತು ನಾನು ದುಡ್ಡು ಕೊಟ್ಟು ಮತ್ತು ನಾನು ಹೇಳಿದ್ನಲ್ಲ, ನನ್ನ ಮಕ್ಕ ಕೊಡ್ದಂಗೆ ಯಾರಿಗೂ ಏನೂ ಹೇಳಲ್ಲ. ಅದು ನಂಗೆ ಆಗೋದೂ ಇಲ್ಲ. ಹಂಗಾಗಿ ನಾನು ಅವ್ರಿಗೆ ಈ ಥರ ಮಾಡ್ತಾಯಿದ್ದೀರಾ, ಯಾಕೆ ಹಿಂಗಲ್ಲ, ಹಿಂಗೆ ಮಾಡಿ, ಇದೆಲ್ಲ ನಂಗೆ ಆರ್ಡರ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಅವ್ರಿಗೆ ಹೇಳೋ ಬದಲಿಗೆ ನಾನೇ ಮಾಡ್ಕೊಂಬಿಡೋದು ಬೆಸ್ಟು ಅಂತ ನಾನೇ ಮಾಡ್ಕೊಂಬಿಡ್ತಾಯಿದ್ದೆ. ಸುಮ್ಮನೆ ಸ್ವಲ್ಪ ಹುಷಾರಿಲ್ದಾಗ, 1-2 ದಿನ ಏನೋ ಕೆಲಸ ಜಾಸ್ತಿ ಆದಾಗ ಕೆಲಸ ಅಂತ ಅನಿಸುತ್ತೆ. ಅದು ಬಿಟ್ಟರೆ ರೆಗ್ಯುಲರಾಗಿ ನನಗೇನೂ ಕೆಲಸ ಅಂತ ಅನಿಸೋದಿಲ್ಲ. ಆರಾಮಾಗಿ ಮಾಡ್ಕೊಂಬಿಡ್ತೀನಿ. ಇನ್ನೇನು ಅಡುಗೆ ಮಾಡಿಕೊಡೋದು, ಮಕ್ಕಳನ್ನ ಖುಷಿಯಾಗಿ ಇಟ್ಕೊಳ್ಳೋದು, ಹೊರಗಡೆ ಹೋಗಿರೋ ಹಸ್ಬೆಂಡ್ಗೆ ಒಳ್ಳೊಳ್ಳೆ ಊಟ ಮಾಡಾಕೋದು, ಅದಲ್ಲದೆ ಇನ್ನೇನು ಜಾಸ್ತಿ ಹೆವಿ ಕೆಲಸ ಅಂತ ಏನೂ ಇಲ್ಲ. ಇನ್ನು ಯೂಟ್ಯೂಬ್ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಇದಕ್ಕೆಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ. ಈಗ ಪ್ರಗತಿ ಮಾತನ್ನ ಪ್ರೀತಮ್ ಕೇಳೋದ್ರಿಂದ ನನಗೆ ಹಿಂಗೊಂದು ಸ್ವಲ್ಪ ಸಮಯ ಬೇಕು, ನನ್ನ ಪರ್ಸ್ನಲ್ ಕೆಲಸ ಇದೆ ಅಂತ ಅಂದಾಗ ಪ್ರಗತಿ ಅದನ್ನೇ ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಜಾಸ್ತಿ ಏನು ತಲೆ ಕೆಡಿಸ್ಕೊಂಡಿಲ್ಲ, ಆರಾಮಾಗಿ ನನ್ನ ಕೆಲಸನ ನಾನು ಮಾಡ್ತೀನಿ. ಯಾರೂ ಅಷ್ಟೇ ಇದಾಗತ್ತಾ, ನನ್ನ ಕೈಲಿ ಆಗಲ್ಲ ಅನ್ನೋದನ್ನು ಜಾಸ್ತಿ ನಿಮ್ಮ ತಲೆಗೆ ನೀವೇನೇ ಹೇಳಕ್ಕೆ ಹೋಗಬೇಡಿ. ಅವಾಗ ಏನಾಗುತ್ತೆ ಅಂದರೆ ಆಗೋ ಕೆಲಸನೂ ಆಗೋದಿಲ್ಲ, ತಡ್ಕೊಂಡು ಹೋಗುತ್ತೆ. ಇದು ನನ್ನ ಕೈಲಾಗಲ್ಲ ಅಂತ. ಇಲ್ಲ, ನನ್ನ ಕೈಲೂ ಆಗುತ್ತೆ. ಯಾರ್ಯಾರೋ ಏನೇನೋ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ನಾವು ಒಂದು ಮನೆ ಕೆಲಸ ಮತ್ತು ಇದು ಮಾಡಿಕೊಂಡು ಏನೋ ಒಂದು ಮಾಡೋಕ್ಕಾಗಲ್ವ ಅಂತ ಅಂದ್ಕೊಳ್ಳಿ, ಖಂಡಿತ ಆಗುತ್ತೆ. ನಾನು ಪೂಜೆ ಎಲ್ಲ ಮಾಡಿಕೊಂಡು ಇವತ್ತು ಶನಿವಾರ ಬೆಳಗ್ಗೆಯಿಂದ ಯೋಚನೆ ಮಾಡ್ತಿದ್ದೆ, ಕೊನೆಗೂ ಪೂಜೆ ಎಲ್ಲ ಆಯಿತು. ಮಗ ಸೈಲೆಂಟಾಗಿ ಎದ್ಬಿಟ್ಟು ಬಂದು ಅವ್ನು ಮಲಗಿರೋ ಪೋಸ್ ನೋಡು. ಪ್ರೀತು, ಏನು ಪೋಸಲ್ಲಿ ಮಲಗಿದ್ಯಾ ನೀನು? ಚಿಚಿ, ತೋರ್ಸೋಕ್ಕಾಗ್ದಲ್ಲೇ ಇರೋ ಪೊಸಿಷನಲ್ಲಿ ಮಲಗಿದ್ದಾನೆ. ಇನ್ನು ದೇವ್ರ ಪೂಜೆ ಆಯಿತು. ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿ ಬಾಗಿಲಿಗೆ ರಂಗೋಲೆ ಹಾಕಿ ನೆಲ ಒರೆಸಿ ಅವ್ನು ಮಲಗಿದಾಗಲೇ ನಾನು ನೆಲ ಒರೆಸ್ಬಿಡ್ಬೇಕು. ಅಲ್ಲಾಂದರೆ ನಂಗೆ ಸಮಾಧಾನ ಆಗೋಲ್ಲ. ನೆಲ ಒರೆಸ್ಬೇಕಾದ್ರೆ ಮಧ್ಯೆ ಈ ಕಡೆ ಆ ಕಡೆ ಓಡಾಡ್ತಿರ್ತಾರಲ್ಲ, ಅದೆಲ್ಲ ನೋಡಿದ್ರೆ ನನಗೆ ಕೋಪ ಜಾಸ್ತಿ ಬಂದುಬಿಡುತ್ತೆ. ಅದಕ್ಕೆ ಅವ್ನು ಮಲಗಿದಾಗ ಅಥವಾ ಅವನ್ನೆಲ್ಲ ಆಚೆಗೆ ಹೋದಾಗ ಆ ಥರ ಟೈಮಲ್ಲಿ ನಾನು ಮಾಡೋದು. ನೋಡಿ, ಸುಳಿತೀನಿ. ನಿನಗೆ ಏನು ಚಿಕನಲ್ವಾ, ಸುಳಿಯಕ್ಕೆ ಬರಲ್ಲ ನಿನಗೆ. ಅದಕ್ಕೆ ಇದು ಬೆಳ್ಳುಳ್ಳಿ, ಶುಂಠಿ, ಇದು ಶುಂಠಿ, ಇದು ಈರುಳ್ಳಿ,
ಇನ್ನು ಅವರು ನೈಟು ಹೊರಡ್ತೀನಿ ಅಂತಂದ್ರು ಇನ್ನೊಂದು 1/2 ಟೈಮ್ ಇದೆ, ಏನಾದರೂ ಹೆಲ್ಪ್ ಮಾಡಿಕೊಡ್ಲಾ ಅಂತ ಹೇಳಿ ಪಾಪ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೆ, ಅವ್ರು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಟ್ರು, ಪಾಲಕ್ಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಏನಿರೋ ನಮಗೆ ಇನ್ನೇನು ಹೆವಿಯಾಗಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಪಾಲಕ್ ಕಿಚಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಅಕ್ಕಿ, ಇದು ಸೋನಾ ಮುಸ್ರಿ ಅಂತಾರಲ್ಲ ಆ ಅಕ್ಕಿ ತೊಗೊಂಡ್ರೆ ಬಾಸುಮತಿ, ಉದ್ದುದ ಇರುತ್ತಲ್ಲ ಬಾಸುಮತಿ ಅಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸೇಮ್ ಹೋಟೆಲಲ್ಲಿ ಮಾಡೋ ಥರನೇ ಬರುತ್ತೆ. ನಾನಿಲ್ಲಿ ನಾರ್ಮಲ್ ಅಕ್ಕಿಯ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಕೂಗಕ್ಕೆ ಇಟ್ಟಿದ್ದೀನಿ. ಪಾಲಕ್ ಕ್ಲೀನ್ ಮಾಡಿಕೊಂಡೆ, ಅದನ್ನು ನೀರಲ್ಲಿ ಸ್ವಲ್ಪ ಸಪ್ರೇಟಾಗಿ ಬೇಯಿಸ್ಕೊಂಡು ಪ್ಯೂರಿ ಮಾಡ್ಕೋಬೇಕು. ತುಂಬ ಸಿಂಪಲ್ ಕ್ವಿಕ್ಕಾಗಿ ಆಗುತ್ತೆ. ಇದರೊಳಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇನ್ನು ಎಣ್ಣೆಗೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಏನಾದರೂ ಹಾಕ್ಕೊಂಡು ನೀಟಾಗಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ, ಯೆಲ್ಲೋ ಕಲರ್ ಆಗೋ ತನಕ ಫ್ರೈ ಮಾಡಿ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಮನೆಯಲ್ಲೇ ಮಾಡಿರುವಂತಹ ಬೇಸಿಕ್ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಜೀರಿಗೆ ಪುಡಿ ಇಷ್ಟೇ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಗರಂ ಮಸಾಲ ಹಾಕ್ಕೋಬೋದು, ನಾನು ಅದನ್ನು ಹಾಕ್ಕೊಂಡಿಲ್ಲ, ಮಸಾಲ ಅನಿಸುತ್ತೆ ಅಂತ. ರುಬ್ಬಿದಂಥ ಪಾಲಕ್ ಪ್ಯೂರಿ ಮತ್ತು ಬಾಯ್ಲ್ ಮಾಡಿ ಇಟ್ಕೊಂಡಿದ್ನಲ್ಲ ಅಕ್ಕಿ ಮತ್ತು ಬೇಳೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ, ಪ್ರಗತಿನ ಕೇಳಬೇಕಾಯ್ತು, ನೀವು ಹೇಳ್ತಾ ಇದ್ದು ಹೋಟೆಲ್ ಥರನೇ ಆಗಿದೆ ಮಮ್ಮಿ ಅಂತ. ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಎಣ್ಣೆಗೆ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ರೆಡಿ ಆಯಿತು. ಪ್ರೀತಮ್ ಶೂಟ್ ಶೂಟ್. ಓ ನಿನ್ನ ತಲೆ ನೋಡು ಹೆಂಗಿದೆ. ಇವಾಗ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ಗೀಸರ್ ಆನ್ ಮಾಡಿದ್ದೀನಿ. ಅಮ್ಮನ ಪಾಪ ಶೂಟ್ ಮಾಡ್ತಾ ಇದೀಯ. ನಾನು ಬೀಳಲ್ಲ, ನಾನೆಲ್ಲ ಇದೇ ಅಂತಾರೆ ಡಮ್ಮಿ ಗನ್ಗೆಲ್ಲ ಬೀಳಲ್ಲ ನಾನು. ಈ ಥರ ಆಟ ಆಡ್ತಾ ಇರ್ತಾರೆ. ಊಟ ಆಯ್ತಲ್ಲ ಇಬ್ರದ್ದು, ಆ ಊಟನ ಡೈಜೆಷನ್ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಹೇಳ್ತಾ ಇದ್ದ ನನ್ನ ಮಗ ಏನಂತಂದರೆ, ಅಮ್ಮು ಸೂಪರ್, ಅಮ್ಮು ತಿನ್ನೋ ಸೂಪರ್, ತಿನ್ನಮ್ಮು ಅಂತ. ಆಮೇಲೆ ಪ್ರಗತಿ ಹೆಂಗೆ ಹೇಳ್ತಾರೋ ಹಂಗೆ ಕೇಳೋದು. ಇವಾಗ ಪ್ರೀತಮ್ ನಮ್ಮ ಮಾತೆಲ್ಲ ಕೇಳಲ್ಲ. ಪ್ರೀತು ಸೈಲೆಂಟಾಗಿರ್ಬೇಕು ಆಯ್ತಾ? ಓಕೆ, ಅವನಿಗೆ ಆಮೇಲೆ ಸ್ನಾನ ಮಾಡಿಸ್ತೀನಿ. ಹಾಂ ಅಪ್ಪ ಸುಮ್ಮನೆ ಇರೋ ತಂದೆ, ಒಂದು ನಿಮಿಷ. ಹಾಂ ಟ್ರಕ್ ಮಗ್ನದು. ಹಾಗೆ ಇನ್ನೊಂದೇನೋ ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಏನು ಅಂತ ಅಂದರೆ, ಸುಮಾರು ದಿನದಿಂದ ಈ ಮನೆ ಒಂದು ಹೋಮ್ ಟೂರ್ ಕೇಳ್ತಾ ಇದ್ರಿ. ಸೊ ಅದಕ್ಕೆ ನಾನು ಈ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಗನೇ ಅದು ನಾನು ನೋಡಿದ್ದೀನಿ ಬಿಡು, ಆಯಿತಾ? ಈ ಬೇಸಿಗೆಗೆ ಹೋದಕ್ಕೂ ಇವ್ನ ತಲೆಯಲ್ಲಿ ಕೂದಲು ಬಂದಿರೋದಕ್ಕೂ ಅವನಿಗೆ ಆಗೋದೇ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಸಂಜೆ ಮಲ್ಕೊಳ್ಳೋಕೆ ಮುಂಚೆಗೆ ಒಂದ್ಸರಿ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ. ಆವಾಗ ಅವನಿಗೂ ಕೂಡ ನಿದ್ದೆ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಏನೋ ಹೇಳಕ್ಕೆ ಬರ್ತೀನಿ, ಮರ್ತೋಗ್ತೀನಿ. ನನ್ನ ಮಗ ಬಿಡೋದೇ ಇಲ್ಲ ಮಾತಾಡೋಕ್ಕೆ. ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ, ಆದರೆ ಮನೆ ಖಾಲಿ ಮಾಡ್ತೀವಿ, ಹೋಮ್ ಟೂರ್ ಮಾಡ್ಬೇಕಂತ ಅಂದ್ಕೊಂಡಿರಲಿಲ್ಲ. ಆದರೆ ಇವಾಗ ಮನೆ ಖಾಲಿ ಮಾಡಿಬಿಡ್ತೀವಲ್ವಾ, ಸೊ ಅದಕ್ಕೂ ಮುಂಚೆಗೆ ಮನೆದೊಂದು ಹೋಮ್ ಟೂರ್ ಮಾಡೋಣ ಅಂತ ಅನಿಸ್ತಾ ಇದೆ. ನೀವು ಹೇಳಿ ಸೆಕೆಂಡ್ ಹೋಮ್ ಟೂರ್ ಬೇಕಾ ಅಂತ. ಫಸ್ಟು ನೀವು ಹೋಮ್ ಟೂರ್ ನೋಡ್ಬೋದು, ತುಂಬ ಸಿಂಪಲ್ ಆಗಿತ್ತು. ನಾವು ಅವಾಗ ಇನ್ನೂ ದೇವ್ರ ಮನೆ ಏನೂ ಮಾಡಿಸಿರ್ಲಿಲ್ಲ. ಸೊ ಈ ಹೋಮ್ ಟೂರಲ್ಲಿ ಏನೇನು ಚೇಂಜಸ್ ಆಗಿದೆ, ನಮ್ಮ ಮನೆ ಫೈನಲಾಗಿ ಹೆಂಗೆ ಕಾಣಿಸ್ತಾ ಇದೆ, ಸೊ ಇದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಅನಿಸ್ತಾ ಇದೆ. ಸೊ ಯಾರಿಗೆಲ್ಲ ಹೋಮ್ ಟೂರ್ ಬೇಕು ಅದು ನನಗೆ ಕಮೆಂಟಲ್ಲಿ ಹೇಳಿ. ಆದಷ್ಟು ಬೇಗ, ಏನಿಲ್ಲ ಹೆಂಗಿದೆಯೋ ಹಾಗೆ ಹೋಮ್ ಟೂರ್ ಮಾಡ್ತೀನಿ. ಆಲ್ಮೋಸ್ಟ್ ಯಾವಾಗಲೂ ನಮ್ಮ ಮನೆ ನೀಟಾಗೇ ಇರುತ್ತೆ. ಯಾಕೆ ಅಂತಂದರೆ, ಇಲ್ಲಂತಲ್ಲ, ನಾವು ಈ ಮನೆ ಅಂತ ನೆಕ್ಸ್ಟ್ ಎಲ್ಲೋ ಹೋಗ್ತೀವಿ ಅಂತ, ಬೇರೆಯವ್ರ ಮನೇಲಿ ಬಾಡಿಗೆಯಲ್ಲಿದ್ದೀವಿ ಅಂತ ಹಂಗೆಲ್ಲ ನಾವು ಇದ್ದೇ ಇಲ್ಲ. ಎಷ್ಟು ಮನೆ ಬಾಡಿಗೆಯಲ್ಲಿದ್ದೀವಿ ಅಷ್ಟು ಮನೆಯೂ ನಾನು ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದೆ. ಈವನ್ ಕ್ವಾರ್ಟರ್ಸಲ್ಲಿ ಇದ್ದಾಗಲೂ ಅಷ್ಟೇ. ನಮ್ಮ ಕ್ವಾರ್ಟರ್ಸ್ ನೀವು ನೋಡಬೇಕಾಗಿತ್ತು. ಮತ್ತು ನಾನು ಕ್ವಾರ್ಟರ್ಸಲ್ಲಿ ಇರಬೇಕಿತ್ತು. ನನಗೆ ಯಾವಾಗಲೂ ಅನಿಸುತ್ತೆ, ನಾನು ಬ್ಲಾಗರ್ ಆದಾಗ ಕ್ವಾರ್ಟರ್ಸಲ್ಲಿ ಇದ್ದೆ, ಆವಾಗಲೇ ನಾನು ಕಂಟಿನ್ಯೂ ಮಾಡಬೇಕಾಯ್ತು. ಆ ಲೈಫೇ ಒಂಥರ, ಅದೊಂದಿಷ್ಟು ನಾನು ರೆಕಾರ್ಡ್ ಮಾಡ್ಕೋಬೋದಾಯಿತು ಮೆಮೊರಿನ ಅಂತ ಯಾವಾಗಲೂ ಅನಿಸುತ್ತೆ. ನಾನು ವ್ಲಾಗರ್ ಆಗಿದ್ದು ಅಲ್ಸರ್ ಕ್ವಾರ್ಟರ್ಸಲ್ಲೇ. ಆದರೆ ಸಡನ್ಲಿ ಅದು ಆ ಟೈಮಲ್ಲಿ ಏನಾಗೋಯ್ತು ಅಂತ ಅಂದರೆ, ಹಿಂಗೆ ಮೂರನೇ ವ್ಯಕ್ತಿಗಳು ಇರ್ತಾರಲ್ಲ, ಕ್ವಾರ್ಟರ್ಸಲ್ಲಿ ಮಾಡ್ತಾ ಇದೆಯಾ, ಸೆಕ್ಯೂರಿಟಿ ಇದೆ, ಸೇಫ್ಟಿ ಇಲ್ಲ, ಹಾಗೆ ನಾವು ಏನೂ ರಿವೀಲೇ ಮಾಡ್ತಾ ಇರಲಿಲ್ಲ. ಆದರೂ ಹಾಗೆ ಹಿಂಗೆ ಅಂತ ಒಳೊಳಗೇ ಮಧ್ಯದಲ್ಲಿ ಅಲ್ಲಿರೋರೆಲ್ಲ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಇದೆಲ್ಲ ಬೇಡವೇ ಬೇಡ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಸ್ಟಾಪ್ ಮಾಡಿ ಈ ಮನೆಗೆ ಬಂದಮೇಲೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದು. ನಿಮಗೆ ಬೇಕಾ ಈ ಮನೆ ಹೋಮ್ ಟೂರ್ ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಖಂಡಿತ ಹೋಮ್ ಟೂರ್ ಮಾಡ್ತೀನಿ. ಹೇಳಿ ಇಲ್ಲ, ನನ್ನದೊಂದು ಮೆಮೊರಿಗೋಸ್ಕರನಾದರೂ. ಈ ಮನೇಲಿ ಆಲ್ರೆಡಿ ಸುಮಾರು ಮೆಮೊರಿ ಇದೆ, ಇನ್ನೆಂಥ ಮೆಮೊರಿ ಕ್ರಿಯೇಟ್ ಮಾಡೋದು. ಅದಕ್ಕೆ ಇದೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನೂ ಇಲ್ಲ. ಇವಾಗ ಇನ್ನು ಸ್ವಲ್ಪ ಸೈಲೆಂಟ್ ಆದರೆ ನಾನೊಂದು ಸ್ವಲ್ಪ ಬಿಸ್ಕೆಟ್ ಏನಾದರೂ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆನೂ ಬೇಗ ಆಯಿತು. ನಮ್ಮ ಮನೇಲಿ 8 ಗಂಟೆಗೆ ಎಲ್ಲರೂ ಊಟ ಮಾಡಿಬಿಡ್ತಾರೆ. 8:15ಗೆ ಎಲ್ಲರದ್ದು ಊಟ ಆಗೋಗಿದೆ.
ಇವಾಗ ಅದೊಂದು ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು ಬಿಸ್ಕೆಟ್ ಮಾಡಿಡೋಣ ಅಂತ ಅಂದ್ಕೊಂಡೆ. ಹೆವಿ ಸೌಂಡ್ ಮಾಡ್ತಾನಪ್ಪ ಪ್ರೀತಮ್ಮು, ಹೆವಿ ಸೌಂಡ್ ಮಾಡ್ತೀಯ ನೀನು. ನಾನಿಲ್ಲಿ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದೀನಿ ತಾನೇ. ಅವನೇನು ಗೊತ್ತಾ, ಲಾಸ್ಟ್ ಒಂದು ಸರಿ ಸುಮಾರು ಟೈಮ್ ವೆಯ್ಟ್ ಮಾಡಿದೆ ನಾನು, ಅವನ್ನ ಮಲಗಿಸ್ಬೇಕು, ಅವ್ನು ಮಲಗಿದ ಮೇಲೆ ವಾಯ್ಸ್ ಓವರ್ ಕೊಡಬೇಕು ಅಂತ. ಮಲಗ್ತಾನೆ ಇಲ್ಲ. ಸರಿ ಅವನಿಗೆ ಹೇಳ್ಬಿಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನಂದೆ, ನೀನು ಸೈಲೆಂಟಾಗಿರಬೇಕು, ನಾನು ಪ್ರೀತು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಓಕೆ ಮಮ್ಮಿ, ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ, ನೀನು ಸೈಲೆಂಟಾಗಿರಬೇಕು ಆಯಿತಾ, ರೂಮಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳಿದರೆ ಅವ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ರೂಮಲ್ಲಿ ಇದ್ದಾಗ ಗೊತ್ತಾ. ಆಮೇಲೆ ಅವನಿಗೆ ಅಲ್ಲಿರೋ ಕಾರ್ ಬೇಕು. ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಏನು ಮಾಡಿ ಮೆತ್ತಗೆ ಹಿಂಗೆ ಬರ್ತಾನೆ, ಹಿಂಗೆ ಬಂದುಬಿಟ್ಟು ಮೆತ್ತಗೆ ಕಾರ್ ತೊಗೊಂಡು ಜೋರಾಗಿ ಓಡೋಗ್ಬಿಡ್ತಾನೆ. ಆ ಥರ ಸೌಂಡ್ ಮಾಡ್ತಾ ಇದ್ದ. ಅಂದರೆ ಅರ್ಥ ಮಾಡ್ಕೊತಾನೆ ನಮ್ಮ ಮಮ್ಮಿ ಏನೋ ಮಾಡ್ತಿದ್ದಾರೆ, ಅಲ್ಲಿ ನಾನು ಮಾತಾಡಬಾರ್ದು ಅಂತ. ಈಗಲೂ ಹೇಳ್ತೀನಿ ನೋಡಿ, ಪ್ರೀತು ಸೌಂಡ್ ಮಾಡಬಾರ್ದಲ್ವಾ ಅಷ್ಟೇ. ಓಕೆ ಮಮ್ಮಿ, ಓಕೆ ಮಮ್ಮಿ, ಥ್ಯಾಂಕ್ ಯು ಮಮ್ಮಿ, ಸೂಪರ್ ಮಮ್ಮಿ. ಇದು ಬೇರೆ ಕಲ್ತಿದ್ದಾನೀಗ. ಮಮ್ಮಿ ಏನಾದರೂ ಅಡುಗೆ ಮಾಡಿಕೊಟ್ರೆ. ಪ್ರೀತು ಪಾತ್ರೆ ಎಲ್ಲ ತೊಳೆದೆ, ಅವನಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಆ ಕೆಲಸನ ಪ್ರಗತಿಗೆ ಒಪ್ಪಿಸ್ಬಿಟ್ಟು ಇಲ್ಲಿ ನಾನು ರಾಗಿ ಬಿಸ್ಕೆಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ರಾಗಿ ಬಿಸ್ಕೆಟ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಚಿನ್ನ ಸ್ನಾನ ಮಾಡ್ಕೊಂಬ ಹೋಗೋ. ಹಾಂ, ಸುಮ್ಮನೆ ಇಬ್ಬರು ಟೈಮ್ ಪಾಸ್ ಮಾಡ್ತಿದ್ರು, ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ. ಏನಾನೋ ಒಂದು ಮಾಡ್ತಾ ಇರಲಿ, ಆ್ಯಕ್ಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು. ಬಾಂಡಿಂಗ್ ಚೆನ್ನಾಗಾಗತ್ತೆ. ಏನಾದರೂ ಒಂದು ಕೆಲಸ ಮಾಡಲಿ. ಇಷ್ಟು ದಿವಸ ಅಂತೂ ತಮ್ಮನ ಸೇವೆ ಮಾಡಿಲ್ಲ. ಇನ್ನು ಇಲ್ಲಿ ರಾಗಿ ಬಿಸ್ಕೆಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿ, ಗೋಡಂಬಿ ಒಂದೊಂದು ಅರ್ಧ ಇಡಿಯಷ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಪೌಡರ್ ಮಾಡ್ಕೊಳ್ತೀನಿ. ಸಕ್ಕರೆ ಅಥವಾ ಕಲ್ ಸಕ್ಕರೆ ಹಾಕಂಗಿದ್ರೆ ಈ ಪೌಡರ್ ಮಾಡೋದ್ರ ಜೊತೆಗೇನೆ ಹಾಕೊಂಡ್ಬಿಡ್ಬೇಕು, ಅವಾಗ ಪೌಡ್ರ್ ಚೆನ್ನಾಗಿ ಆಗ್ಬಿಡುತ್ತೆ, ಗಟ್ಟಿಗಿರಲ್ಲ. ಇಲ್ಲಿ ಬೆಣ್ಣೆ ಕೂಡ ಚೆನ್ನಾಗಿ ಸ್ಮೂತಾಗಿ ಆಗಿದೆ, ಅಂದರೆ ಮೆಲ್ಟ್ ಮಾಡಿದ್ದೆ ನಾನು, ಬೇಗನೆ ಹೊರಗಡೆ ಇಟ್ಟಿದ್ದೆ. ಆ ಪೌಡರ್ ಹಾಕೊಂಡಿದ್ದೀನಿ. ಇನ್ನು ನಾನು ಬೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಬೆಲ್ಲದ ಪುಡಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಕೇಕಿಗಾಗಿರ್ಬೋದು, ಬಿಸ್ಕೆಟ್ಗಾಗಿರ್ಬೋದು, ಎಲ್ಲದಕ್ಕೂ ಬೆಲ್ಲನೂ ಹಾಕಿ ಮಾಡ್ಬೋದು. ಮೈದಾ ಯೂಸ್ ಮಾಡ್ದಲೇನೂ ಮಾಡ್ಬೋದು. ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈ ರಾಗಿ ಹಿಟ್ಟು ಏನಪ್ಪ ಅಂತಂದರೆ ಅಮ್ಮ ನೀಟಾಗಿ ತೊಳೆದ್ಬಿಟ್ಟು ಒಣಗಿಸಿ ಪೌಡರ್ ಮಾಡಿರೋದು. ಹಾಗಾದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹಂಗೆ ಹಾಕಿಸ್ಬಿಡ್ತಾರೆ, ಅದು ಚೆನ್ನಾಗಿರಲ್ಲ. ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಸೋಡಾ, ಒಂದು 1/4 ಟೀ ಸ್ಪೂನ್ಗಿಂತ ಜಾಸ್ತಿ ಬೇಕಿಂಗ್ ಪೌಡರ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡೋಕ್ಕೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಹಂಗೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆರೀಸ್ ಎಲ್ಲ ಇತ್ತು. ಇನ್ನೇನು ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಧ್ಯೆ ಒಂಥರ ಹುಳಿ ಹಾಕಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ಬಟರ್ ಪೇಪರಲ್ಲಿ ಟ್ರೇ ಮೇಲೆ ಹಾಕ್ಬಿಟ್ಟು ಈ ಥರ ಬಿಸ್ಕೆಟು ರೆಡಿ ಆಗುತ್ತೆ. ಇದನ್ನು ನಾನು ಕೇಕ್ ಮೆಜರ್ಮೆಂಟ್ಗೆ ಇಟ್ಟಿದ್ದೀನಿ. ಸ್ನಾನ ಮಾಡ್ಬೇಕಾದ್ರೆ ಪೋಸ್ ಕೊಡ್ತೀಯ ಪ್ರೀತು? ಮುಟ್ಟನ ಬೇಡವ ಅಂದಿಲ್ಲ. ನೀರು ಹೋದ್ರೆ ಏನಾಗಲ್ಲ, ಸೋಪ್ ಆಗ್ಬಾರ್ದು ಅಷ್ಟೇ. ಹಂಟಿ ಡಂಟಿ sat on the wall. ಹೆಂಗಿದೆ ಬಿಸ್ಕೆಟು? ಹೆಂಗಿದೆ ಹೇಳು. ಚಾಕ್ಲೇಟ್ ಅಲ್ಲ ಮಗನೆ, ಬಿಸ್ಕೆಟ್. ಸೊ ನೀವೇನು ಇದೇ ಮೆಜರ್ಮೆಂಟಲ್ಲಿ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಇದು, ಆಯಿತಾ? ನೀವು ಈ ಬೇಕ್ರಿಲ್ಲಾದರೆ ಶೇಪ್ ಎಲ್ಲ ಥರ ಬಂದಿಲ್ಲ. ಶೇಪ್ ಬರಬೇಕಂತಂದರೆ ಅದು ಸ್ಕೂಪಲ್ಲಿ ಬರುತ್ತಲ್ಲ, ಅದನ್ನ ಹಾಕಿ ಹಂಗೆ ಹಿಂಗೆ ಪ್ರೆಸ್ ಮಾಡೋ ಸ್ಕೂಪ್ ಬರುತ್ತೆ, ಅದನ್ನು ತೊಗೊಂಡ್ರೆ ಬಿಸ್ಕೆಟ್ ಶೇಪೇ ಬರುತ್ತೆ. ಇದೇನು ಮನೇಲಿ ತಿನ್ನೋದಕ್ಕೆ ನೋ ಪ್ರಾಬ್ಲಮ್. ಸೊ ಕರೆಕ್ಟಾಗಿ 20 ಮಿನಿಟ್ಸ್ ಅಷ್ಟೇ ಬೇಕ್ ಮಾಡಿದ್ರೆ ಎಕ್ಸಾಕ್ಟಾಗಿ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗೂ ಬಂದಿದೆ, ಅಷ್ಟು ಚೆನ್ನಾಗೂ ಇದೆ. ಎಷ್ಟು ನೀಟಾಗಿ ಬಿಸ್ಕೆಟ್ ಹೆಂಗೆ ಬ್ರೇಕ್ ಆಗುತ್ತಲ್ಲ ಅಷ್ಟು ನೀಟಾಗಿ ಬ್ರೇಕ್ ಆಗುತ್ತೆ. ಸ್ವಲ್ಪ ನಾನು ಮಧ್ಯ ಇದು ಚೆರಿ ಎಲ್ಲ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹಾಕಿದೆ. ಇದೇನು ಬೆಲ್ಲ ಹಾಕಿದ್ದೀವಿ ಅಂತೆಲ್ಲ ಅನ್ಸೋದೇ ಇಲ್ಲ, ಹಂಗಿರುತ್ತೆ. ಬೇಕಂದರೆ ಕಲ್ ಸಕ್ಕರೆ ಹಾಕೊಬೋದು, ಸಕ್ಕರೆನೂ ಹಾಕೊಬೋದು.
ಹಂಗೆ ಹಿಂಗೆ ಪೌಡ್ರ್ ಆಗ್ತಾಯಿದೆ, ಗಟ್ಟಿ ಇಲ್ಲ, ಪರ್ಫೆಕ್ಟಾಗಿದೆ. ಹಿಂಗೆ ಮಾಡಿ ಮಾಡಿ ಕೊಟ್ಟರೆ ನಮ್ಮ ಮನೇಲಿ ಈ ಬಿಸ್ಕೆಟ್ ಎಲ್ಲ ಯಾವ ಲೆಕ್ಕ, ಹಿಂಗೆ ಖಾಲಿ ಮಾಡ್ಬಿಡ್ತಾರೆ. ಸ್ವಲ್ಪನೇ ಮಾಡಿದ್ದೀನಿ, ಟೈಮ್ ಇಲ್ಲ ಅಂದ್ರೆ ಇದೇ ಮಾಡಬೇಕು. ಈಗ ರಜಕ್ಕೆ ಸ್ವಲ್ಪ ಮಾಡಬೇಕು. ಅಮ್ಮ ಮನೆಗೆ ಹೋಗಿ ಮುಂಚೆ ಒಂಚೂರು ಮಾಡಿಕೊಂಡು ತಗೊಂಡೋಗ್ಬೇಕು. ಬಂದ, ಎಷ್ಟು ಕೊಡ್ತೀರ ಅವನಿಗೆ? ಸಾಕು, ನಾಳೆ ತಿನ್ನ. ಹಂಗೆಲ್ಲ ಹೇಳ್ಬಾರ್ದು, ತಗೋ. ಆಗಲೇ ಒಂದು ಚೂರೇ ಕೊಟ್ಟಿದ್ದೆ, ಈಗ ಪೂರ್ತಿ ಕೊಡ್ತೀನಿ. ಇದೇ ಲಾಸ್ಟು, ಖಾಲಿ. ಓಕೆನಾ? ಖಾಲಿ. ಇಲ್ಲ, ಪರ್ಫೆಕ್ಟಾಗಿದೆ, ಸಾಫ್ಟ್ ಏನು ಆಗಲ್ಲ, ಆರ್ಕೊಂಡಿದೆ. ನೀವು ತೆಗಿತೀರಲ್ಲ ಆವಾಗ ಸ್ವಲ್ಪ ಮೆತ್ತಗೆ ಇರುತ್ತೆ, ತೆಗೆದು ಸ್ವಲ್ಪ ಆಚೆ ಇಟ್ಟರೆ ಅದು ಕರೆಕ್ಟಾಗಿ ಡ್ರೈ ಆಗಿಬಿಡುತ್ತೆ. ಮತ್ತೆ ಸೀಸ್ಬಿಡ್ಬೇಡಿ. ಬಾಕ್ಸ್ಗೆ ಹಾಕಿ ಎತ್ತಿಗೆ ಬಿಡ್ತೀನಿ, ಬರ್ತಾನೆ ಅವ್ನು ಮತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಹೇಳಿ. ಮೆಜರ್ಮೆಂಟ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದೇ ಮೆಜರ್ಮೆಂಟಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಸೊ ಟೇಕ್ ಕೇರ್, ಬಾಯ್.